ಹೇಳ್ತೀವಿ ನಮ್ಮದು ರೋಡ್ನಲ್ಲಿ ಮಾರ್ಕೆಟ್ ರೋಡ್ನಲ್ಲಿ ಚಿಲ್ಡ್ರನ್ಸ್ ಆಸ್ಪತ್ರೆ ಡೆವಲಪ್ ಮಾಡಿದ್ರು. ಅದರಿಂದ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್. ಇನ್ನೊಂದು ಹೌಸಿಂಗ್ ಸರ್, ಹೌಸಿಂಗ್ ಭಾಳ ಚೆನ್ನಾಗಿ ಮಾಡ್ತೀವಿ. ಮನೆಯೇ ಕಲಿಸ್ತಾರೆ. ಸೊ ಅದು ಒಂದು ಸ್ಲಮ್ ಬೋರ್ಡ್ನಲ್ಲಿ ಆಶ್ರಯ ಮನೆ ಹಕ್ಕುಪತ್ರ ಕೊಡುತ್ತೆ, ಹಾಗೆ ಮುಂದುವರ್ಬೋದು. ಆಮೇಲೆ ಎಂಪ್ಲಾಯ್ಮೆಂಟ್ ನೀವು ಹೇಳ್ತಿರೋದು ಪೂರ್ತಿ ದೇಶದ ಸಮಸ್ಯೆ, ಜಗತ್ತಿನಲ್ಲೇ ಸಮಸ್ಯೆ ಆಗಿದೆ. ಎಸ್ಪೆಷಲಿ AI ಬರೋದು ಎಲ್ಲ ನಮ್ಮ ಬೆಂಗಳೂರಿಗೆ ಜಾಸ್ತಿ ಬರ್ತಾ ಸಿಗುತ್ತೆ. ಆಮೇಲೆ ಬೆಂಗಳೂರಿಗೆ ಹೋಗೋದು ಭಾಳ ನಮ್ಮ ದಾವಣಗೆರೆ ಹೋಗ್ತಾರೆ ಸರ್, IIT ಗ್ರ್ಯಾಜುಯೇಟ್ಸ್. ಸೊ ಈಗ ಇದು ಟೆಕ್ ಕಂಪ್ನೀಸನ್ನ ತರೋದು ನಮ್ಮ ಲಾಸ್ಟ್ ಇಯರ್ ನಮ್ಮ ಕಾಂಗ್ರೆಸ್ ಸರ್ಕಾರದ ಬಜೆಟ್ನಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿ ಅವ್ರು ಚೂರು ಚೇಂಜಸ್ ಮಾಡಿದ್ರು, ಚೂರು ಇನ್ಸೆಂಟಿವ್ಸ್ ಕೊಟ್ಟರು. ಇದು ಎಂಪ್ಲಾಯೀಸನ್ನು ಮೈಸೂರು ಟೈರ್ 2 ಟೈರ್ 3 ಸಿಟೀಸಿಗೆ ಕರ್ಕೊಂಡು ಬಂದರೆ ನೀವು ಶಿಫ್ಟ್ ಮಾಡಿದ್ರೆ ಏನೇನು ನಿಮಗೆ ಸರ್ಕಾರ ಇನ್ಸೆಂಟಿವ್. ಸೊ ಅದನ್ನೇ ಸರ್, ಇನ್ನೊಂದು ಲೋಕಲ್ಲು ಮತ್ತು ಬಡವರು ಕಾರ್ಮಿಕರು ಈ ವಲಯದಲ್ಲಿ ಆಲ್ಮೋಸ್ಟ್ ಯಾರು ಚೇಂಜ್ ಆಗಲಿ, ಯಾರು ಬರಲಿ, ಯಾರು ಹೋಗಲಿ, ನಮ್ಮ ಜೀವನ ಅದೇ ಥರನೇ ಇರುತ್ತೆ, ಪ್ರಗತಿ ಇರಲ್ಲ. ಅಂದರೆ ನಮಗೇನು ಇವರಿಂದ ಅವ್ರು ಬಂದರು ಅಷ್ಟೇ ಟ್ಯಾಕ್ಸ್, ನಮ್ಮ ಟ್ಯಾಕ್ಸ್ ರೀ, ನಾವು ಈ ಥರ ಒಂದು ಆಕ್ರೋಶ ಭರಿತ ಮಾತುಗಳು ಇದೆ. ಸೊ ಸಮರ್ಥ ಅವರು ಆ ಥರ ಒಂದು ವರ್ಗದವ್ರನ್ನ ಹೇಗೆ ಒಂದು ಸಂಭಾಳಿಸ್ಕೊಂಡು ಹೋಗ್ತಾರೆ ಮುಂಬರುವ ದಿನಗಳಿಗೆ? ಟ್ಯಾಕ್ಸ್ ಹಾಕೋರೆಲ್ಲ ನಮ್ಮ ನಿರ್ಮಲಮ್ಮ ಅವರು BJP ಪಕ್ಷದಿಂದ ಸೆಂಟ್ರಲಿಂದ ಜಾಸ್ತಿ ಮಾಡಿದ್ರು. ಆದರೆ ಈಗ ನೀವು ಬಡ ಪಕ್ಷ ಏನಾದರೆ ಕಾಂಗ್ರೆಸ್ ಅದು ಸ್ಥಾಪನೆ ಆಗೈತಿ ಸರ್, 3 ವರ್ಷ ಹಿಂದೆ ನಮ್ಮ ಗ್ಯಾರಂಟಿಗಳು ಕೊಡ್ತೀವಿ. ಆದ್ದರಿಂದನೇ ಜನಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಸರ್. ಈ ಅನ್ನಭಾಗ್ಯ ಶಕ್ತಿ ಗ್ಯಾರಂಟಿ, ಲಕ್ಷ್ಮೀ ಗ್ಯಾರಂಟಿ, ಗೃಹಲಕ್ಷ್ಮಿ ಗ್ಯಾರಂಟಿ. ಸೊ ಇವೆಲ್ಲ ಯೂನಿವರ್ಸಲ್ ಬೇಸಿಕ್ ಇನ್ಕಮ್, ವೆಲ್ತ್ ರೀಡಿಸ್ಟ್ರಿಬ್ಯೂಷನ್, ಇಂಥ ಮೆಷರ್ಸ್. ಸೊ ಇಂಥ ಮೆಷರ್ಸ್ ಯಾವ ಥರ ಸಾಹಿತ್ಯ ಮಾಡ್ತದಂದರೆ ಬಡವರಿಗೆ. ಆಮೇಲೆ ಇದು ಹೆಂಗೆ ಸಾಹಿತ್ಯ ಮಾಡ್ತದಂದರೆ ಟ್ಯಾಕ್ಸ್ ಎಲ್ಲರೂ ಕೊಡ್ತಾರೆ ಸರ್, ಬರೀ ಶ್ರೀಮಂತರು ಅಷ್ಟೇ ಕೊಡೋದು. ನೀವು ಒಂದು ಬಿಸ್ಕೆಟ್ ಪಾಲಿಶ್ ಬಿಸ್ಕೆಟ್ ತಗೊಂಡ್ರೂ ಟ್ಯಾಕ್ಸ್ ಕೊಡ್ತೀವಿ, ಎಲ್ಲರೂ ಟ್ಯಾಕ್ಸ್ ಕೊಡ್ತೀವಿ ಸರ್. ಈ ಟ್ಯಾಕ್ಸ್ ಏನಾಗಿದೆ ಸರ್, ಇದನ್ನು ಮತ್ತೆ ಬಡವ್ರಿಗೆ ಮುಟ್ಟಬೇಕು ಅಂತಲೇ ಈ 5 ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಮಾಡಿರೋದು. ಅದು ಭಾಳ ವರ್ಕೌಟ್ ಆಗಿದೆ ಸರ್. ಆಮೇಲೆ ಮುಖ್ಯವಾಗಿ ನೀವು ಓದಿದ್ರೆ ಇದು ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ ಐತದು ಸರ್, ಅದೇ ಎಲ್ಲದಕ್ಕಿಂತ ಜಾಸ್ತಿ ಈ 5 ಗ್ಯಾರಂಟೀಸನ್ನು ಅಪ್ಲೈ ಮಾಡಿ ಇಂಪ್ಲಿಮೆಂಟ್ ಆಗಿರೋವಂಥ ಒಂದು. ಅದರಲ್ಲಿ ನಮ್ಮ ಸಚಿವರು SS ಮಲ್ಲಿಕಾರ್ಜುನ್ ಸಾಹೇಬ್, ನಮ್ಮ MP ಪ್ರಭಾ ಮಲ್ಲಿಕಾರ್ಜುನ್ ಅವರೆಲ್ಲರೂ ಕೊಡುಗೆ ಭಾಳ ಐತಿ ಸರ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ. ಸೊ ಹೆಲ್ತ್ ಕೇರಲ್ಲಿ ಹೇಳ್ತೀವಿ ನಮ್ಮದು ರೋಡ್ನಲ್ಲಿ ಮಾರ್ಕೆಟ್ ರೋಡ್ನಲ್ಲಿ ಚಿಲ್ಡ್ರನ್ಸ್ ಆಸ್ಪತ್ರೆ ಡೆವಲಪ್ ಮಾಡಿದ್ರು. ಅದರಿಂದ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್. ಇನ್ನೊಂದು ಹೌಸಿಂಗ್ ಸರ್, ಹೌಸಿಂಗ್ ಭಾಳ ಚೆನ್ನಾಗಿ ಮಾಡ್ತೀವಿ. ಮನೆಯೇ ಕಲಿಸ್ತಾರೆ. ಸೊ ಅದು ಒಂದು ಸ್ಲಮ್ ಬೋರ್ಡ್ನಲ್ಲಿ ಆಶ್ರಯ ಮನೆ ಹಕ್ಕುಪತ್ರ ಕೊಡುತ್ತೆ, ಹಾಗೆ ಮುಂದುವರ್ಬೋದು. ಆಮೇಲೆ ಎಂಪ್ಲಾಯ್ಮೆಂಟ್ ನೀವು ಹೇಳ್ತಿರೋದು ಪೂರ್ತಿ ದೇಶದ ಸಮಸ್ಯೆ, ಜಗತ್ತಿನಲ್ಲೇ ಸಮಸ್ಯೆ ಆಗಿದೆ. ಎಸ್ಪೆಷಲಿ AI ಬರೋದು ಎಲ್ಲ ನಮ್ಮ ಬೆಂಗಳೂರಿಗೆ ಜಾಸ್ತಿ ಬರ್ತಾ ಸಿಗುತ್ತೆ. ಆಮೇಲೆ ಬೆಂಗಳೂರಿಗೆ ಹೋಗೋದು ಭಾಳ ನಮ್ಮ ದಾವಣಗೆರೆ ಹೋಗ್ತಾರೆ ಸರ್, IIT ಗ್ರ್ಯಾಜುಯೇಟ್ಸ್. ಸೊ ಈಗ ಇದು ಟೆಕ್ ಕಂಪ್ನೀಸನ್ನ ತರೋದು ನಮ್ಮ ಲಾಸ್ಟ್ ಇಯರ್ ನಮ್ಮ ಕಾಂಗ್ರೆಸ್ ಸರ್ಕಾರದ ಬಜೆಟ್ನಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿ ಅವ್ರು ಚೂರು ಚೇಂಜಸ್ ಮಾಡಿದ್ರು, ಚೂರು ಇನ್ಸೆಂಟಿವ್ಸ್ ಕೊಟ್ಟರು. ಇದು ಎಂಪ್ಲಾಯೀಸನ್ನು ಮೈಸೂರು ಟೈರ್ 2 ಟೈರ್ 3 ಸಿಟೀಸಿಗೆ ಕರ್ಕೊಂಡು ಬಂದರೆ ನೀವು ಶಿಫ್ಟ್ ಮಾಡಿದ್ರೆ ಏನೇನು ನಿಮಗೆ ಸರ್ಕಾರ ಇನ್ಸೆಂಟಿವ್. ಸೊ ಅದನ್ನೇ ಸರ್, ಇನ್ನೊಂದು ಲೋಕಲ್ಲು ಮತ್ತು ಬಡವರು ಕಾರ್ಮಿಕರು ಈ ವಲಯದಲ್ಲಿ ಆಲ್ಮೋಸ್ಟ್ ಯಾರು ಚೇಂಜ್ ಆಗಲಿ, ಯಾರು ಬರಲಿ, ಯಾರು ಹೋಗಲಿ, ನಮ್ಮ ಜೀವನ ಅದೇ ಥರನೇ ಇರುತ್ತೆ, ಪ್ರಗತಿ ಇರಲ್ಲ. ಅಂದರೆ ನಮಗೇನು ಇವರಿಂದ ಅವ್ರು ಬಂದರು ಅಷ್ಟೇ ಟ್ಯಾಕ್ಸ್, ನಮ್ಮ ಟ್ಯಾಕ್ಸ್ ರೀ, ನಾವು ಈ ಥರ ಒಂದು ಆಕ್ರೋಶ ಭರಿತ ಮಾತುಗಳು ಇದೆ. ಸೊ ಸಮರ್ಥ ಅವರು ಆ ಥರ ಒಂದು ವರ್ಗದವ್ರನ್ನ ಹೇಗೆ ಒಂದು ಸಂಭಾಳಿಸ್ಕೊಂಡು ಹೋಗ್ತಾರೆ ಮುಂಬರುವ ದಿನಗಳಿಗೆ? ಟ್ಯಾಕ್ಸ್ ಹಾಕೋರೆಲ್ಲ ನಮ್ಮ ನಿರ್ಮಲಮ್ಮ ಅವರು BJP ಪಕ್ಷದಿಂದ ಸೆಂಟ್ರಲಿಂದ ಜಾಸ್ತಿ ಮಾಡಿದ್ರು. ಆದರೆ ಈಗ ನೀವು ಬಡ ಪಕ್ಷ ಏನಾದರೆ ಕಾಂಗ್ರೆಸ್ ಅದು ಸ್ಥಾಪನೆ ಆಗೈತಿ ಸರ್, 3 ವರ್ಷ ಹಿಂದೆ ನಮ್ಮ ಗ್ಯಾರಂಟಿಗಳು ಕೊಡ್ತೀವಿ. ಆದ್ದರಿಂದನೇ ಜನಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಸರ್. ಈ ಅನ್ನಭಾಗ್ಯ ಶಕ್ತಿ ಗ್ಯಾರಂಟಿ, ಲಕ್ಷ್ಮೀ ಗ್ಯಾರಂಟಿ, ಗೃಹಲಕ್ಷ್ಮಿ ಗ್ಯಾರಂಟಿ. ಸೊ ಇವೆಲ್ಲ ಯೂನಿವರ್ಸಲ್ ಬೇಸಿಕ್ ಇನ್ಕಮ್, ವೆಲ್ತ್ ರೀಡಿಸ್ಟ್ರಿಬ್ಯೂಷನ್, ಇಂಥ ಮೆಷರ್ಸ್. ಸೊ ಇಂಥ ಮೆಷರ್ಸ್ ಯಾವ ಥರ ಸಾಹಿತ್ಯ ಮಾಡ್ತದಂದರೆ ಬಡವರಿಗೆ. ಆಮೇಲೆ ಇದು ಹೆಂಗೆ ಸಾಹಿತ್ಯ ಮಾಡ್ತದಂದರೆ ಟ್ಯಾಕ್ಸ್ ಎಲ್ಲರೂ ಕೊಡ್ತಾರೆ ಸರ್, ಬರೀ ಶ್ರೀಮಂತರು ಅಷ್ಟೇ ಕೊಡೋದು. ನೀವು ಒಂದು ಬಿಸ್ಕೆಟ್ ಪಾಲಿಶ್ ಬಿಸ್ಕೆಟ್ ತಗೊಂಡ್ರೂ ಟ್ಯಾಕ್ಸ್ ಕೊಡ್ತೀವಿ, ಎಲ್ಲರೂ ಟ್ಯಾಕ್ಸ್ ಕೊಡ್ತೀವಿ ಸರ್. ಈ ಟ್ಯಾಕ್ಸ್ ಏನಾಗಿದೆ ಸರ್, ಇದನ್ನು ಮತ್ತೆ ಬಡವ್ರಿಗೆ ಮುಟ್ಟಬೇಕು ಅಂತಲೇ ಈ 5 ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಮಾಡಿರೋದು. ಅದು ಭಾಳ ವರ್ಕೌಟ್ ಆಗಿದೆ ಸರ್. ಆಮೇಲೆ ಮುಖ್ಯವಾಗಿ ನೀವು ಓದಿದ್ರೆ ಇದು ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ ಐತದು ಸರ್, ಅದೇ ಎಲ್ಲದಕ್ಕಿಂತ ಜಾಸ್ತಿ ಈ 5 ಗ್ಯಾರಂಟೀಸನ್ನು ಅಪ್ಲೈ ಮಾಡಿ ಇಂಪ್ಲಿಮೆಂಟ್ ಆಗಿರೋವಂಥ ಒಂದು. ಅದರಲ್ಲಿ ನಮ್ಮ ಸಚಿವರು SS ಮಲ್ಲಿಕಾರ್ಜುನ್ ಸಾಹೇಬ್, ನಮ್ಮ MP ಪ್ರಭಾ ಮಲ್ಲಿಕಾರ್ಜುನ್ ಅವರೆಲ್ಲರೂ ಕೊಡುಗೆ ಭಾಳ ಐತಿ ಸರ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.